ಸೂರ್ಯಗ್ರಹಣ ಹಿನ್ನೆಲೆ ನಾಡಿನೆಲ್ಲೆಡೆ ವಿವಿಧ ಸಾಂಪ್ರದಾಯಿಕ ಆಚರಣೆಗಳು ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಯಾವ ರೀತಿಯ ಆಚರಣೆ ನಡೀತಿದೆ ನೋಡೋಣ ಬನ್ನಿ. ನಾನೀಗ ಚಿತ್ರದುರ್ಗ ನಗರದ ನೀಲಕಂಠೇಶ್ವರ ದೇವಸ್ಥಾನದಲ್ಲಿದ್ದೇನೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಈ ನೀಲಕಂಠೇಶ್ವರ ದೇವಸ್ಥಾನದಲ್ಲೂ ಸಹ ಶಿವರಾತ್ರಿಯ ಸಂದರ್ಭದಲ್ಲಿ, ಶಿವರಾತ್ರಿಯ ಅಮಾವಾಸ್ಯೆಯ ಸಂದರ್ಭದಲ್ಲಿ ವಿಶೇಷವಾದಂಥ ಅಲಂಕಾರವನ್ನು ಮಾಡಲಾಗಿದೆ ಮತ್ತು ವಿಶೇಷವಾದಂಥ ಮುಖಪದ್ಮವನ್ನು ದೇವರಿಗೆ ತೊಡಸಿರ್ತಕ್ಕಂಥದ್ದು. ಅದೇ ರೀತಿ ವಿಶೇಷ ಪೂಜೆ ಅರ್ಚನೆಗಳು ಸಹ ಇಲ್ಲಿ ನಡೆದಿರ್ತಕ್ಕಂಥದ್ದು. ಆದರೆ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂತಂದರೆ, ಈ ಒಂದು ದೇಗುಲದಲ್ಲಿ ಯಾವುದೇ ಸೂರ್ಯಗ್ರಹಣದ ಸಂದರ್ಭದಲ್ಲಾಗಲಿ ಚಂದ್ರಗ್ರಹಣದ ಸಂದರ್ಭದಲ್ಲಾಗಲಿ ದೇವಸ್ಥಾನ ಬಂದ್ ಮಾಡ್ತಕ್ಕಂಥದ್ದು, ತೀರ್ಥ ಪ್ರಸಾದವನ್ನು ಸ್ಥಗಿತಗೊಳಿಸ್ತಕ್ಕಂಥ ಸಂಪ್ರದಾಯ ಪದ್ಧತಿ ಈ ದೇವಸ್ಥಾನದಲ್ಲಿಲ್ಲ. ಬದಲಾಗಿ ಯಥಾಸ್ಥಿತಿಯಲ್ಲಿ ಇಲ್ಲಿ ಪೂಜೆ ಅರ್ಚನೆಗಳು ನಡೀತವೆ. ಭಕ್ತರಿಗೆ ತೀರ್ಥ ಪ್ರಸಾದಗಳನ್ನು ವಿತರಣೆ ಮಾಡಲಾಗ್ತದೆ. ಹೀಗಾಗಿ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯಲ್ಲಿ ಸೂರ್ಯಗ್ರಹಣ ಗೋಚರ ಆದರೂ ಕೂಡ ಇದೇ ರೀತಿಯ ಸ್ಥಿತಿ ಮುಂದುವರಿತಿದೆ ಅಂತಕ್ಕಂಥದ್ದು ಇಲ್ಲಿನ ಅರ್ಚಕರ ಮಾತಾಗಿದೆ. ಹಾಗಾದರೆ ಈ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಆಚರಣೆ ಯಾವ ರೀತಿಯದ್ದು ಕೇಳೋಣ ಬನ್ನಿ. ಅರ್ಚಕರಿದ್ದಾರೆ ನಮ್ಮ ಜೊತೆಗೆ. ಗುರುಗಳೀಗ ಬಹುತೇಕ ದೇವಸ್ಥಾನಗಳಲ್ಲಿ ಗ್ರಹಣ ಅಂದ ತಕ್ಷಣ ಬಂದ್ ಮಾಡ್ತಾರೆ, ಭಕ್ತರನ್ನು ತಡೆ ಹೊಡ್ತಕ್ಕಂಥ ಕೆಲಸ ಆಗುತ್ತೆ. ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿಯ ಆಚರಣೆ ಜಾರಿ ಇದೆ? ಶ್ರೀ ಗುರುಭ್ಯೋ ನಮಃ. ನಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯದಂತೆ ಇವತ್ತು ಸಹ ಬೆಳಗಿನ ಜಾವ 5 ಗಂಟೆಯಿಂದ ರುದ್ರಾಭಿಷೇಕ ಪ್ರಾರಂಭ ಆಗಿ 7 ಗಂಟೆಗೆ ಮಹಾಮಂಗಳಾರತಿ ಆಯಿತು. ನಂತರ ಮತ್ತೆ 12 ಗಂಟೆ ಮಹಾಮಂಗಳಾರತಿಯಾಗಿ 1 ಗಂಟೆಗೆ ದೇವಸ್ಥಾನ ಬಾಗಿಲನ್ನು ಹಾಕ್ತೀವಿ. ಮತ್ತು ಸಾಯಂಕಾಲ 4:15 ಪೂಜಾ ಕಾರ್ಯಕ್ರಮಗಳು ನಡೀತವೆ. ಸಾಯಂಕಾಲ 8 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. 9 ಗಂಟೆಗೆ ದೇವಸ್ಥಾನ ಬಾಗಿಲು ಹಾಕ್ತೀವಿ. ಇದು ಪ್ರತಿನಿತ್ಯ ನಡೀತಕ್ಕಂಥ ಒಂದು ವಿಧಿವಿಧಾನಗಳು ನಮ್ಮ ದೇವಸ್ಥಾನದಲ್ಲಿ. ಇವತ್ತು ಅಮಾವಾಸ್ಯೆ ಇದೆ, ಗ್ರಹಣವೂ ಇದೆ. ಆದರೆ ನಮ್ಮ ದೇಶದಲ್ಲಿ ಗೋಚಾರ ಇಲ್ಲ. ಆದರೂ ಸಹ ಗ್ರಹಣ ಇದ್ದರೂ ಸಹ ನಮ್ಮ ದೇವಸ್ಥಾನ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಧಿವಿಧಾನಗಳನ್ನ ಗ್ರಹಣಕ್ಕೋಸ್ಕರವಾಗಿ ಆಚರಣೆ ಮಾಡೋದಿಲ್ಲ. ಬಂದ್ ಮಾಡ್ತಕ್ಕಂಥದ್ದಾಗಲಿ ತೀರ್ಥ ಪ್ರಸಾದ ಕೊಡದೇ ಇರತಕ್ಕಂಥದ್ದಾಗಲಿ ಅದು ಯಾವುದೂ ಇಲ್ಲ. ಅದೇ ಯಥಾಪ್ರಕಾರವಾಗಿ ಪ್ರತಿನಿತ್ಯ ಯಾವ ರೀತಿಯಾಗಿ ಪೂಜಾ ವಿಧಿವಿಧಾನಗಳು ನಡೀತಾವೋ ಅದೇ ರೀತಿಯಾಗಿಯೇ ನಾವು ಪಾಲನೆ ಮಾಡ್ತೀವಿ. ಭಕ್ತರು ಸಹ ಬರ್ತಾರೆ ದೇವಸ್ಥಾನಕ್ಕೆ, ಬಂದುಬಿಟ್ಟು ದೇವರ ದರ್ಶನ ಮಾಡಿ ಧ್ಯಾನ ಮಾಡ್ತಾರೆ, ತೀರ್ಥ ಪ್ರಸಾದ ತೊಗೊಂಡು ಹೋಗ್ತಾರೆ. ಗ್ರಹಣ ಅಂದ ತಕ್ಷಣ ಹೆದರಿಕೊಂಡು ಮನೆಯಲ್ಲೇ ಕೂತ್ಕೊಂಡು ಇರ್ತಕ್ಕಂಥದ್ದು ಅಲ್ಲ. ಅದು ಪ್ರಕೃತಿನಲ್ಲಿ ನಡೀತಕ್ಕಂಥ ಒಂದು ವಿಸ್ಮಯ. ಅದನ್ನು ನೋಡ್ಬೋದು. ಬರಿಗಣ್ಣಿಂದ ನೋಡೋಕ್ಕಾಗಲ್ಲ. ಅದನ್ನು ನೋಡಲಿಕ್ಕೆ ವಿಧಿವಿಧಾನಗಳಿದ್ದಾವೆ, ಆ ರೀತಿಯಾಗಿ ನೋಡ್ಬೋದು. ಅದನ್ನು ನೋಡಿ ಅದು ಒಂದು ಪ್ರತ್ಯಕ್ಷ ಅನುಭವ ಪಡೆಯಬಹುದು. ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ದೇವಸ್ಥಾನಕ್ಕೆ ಬನ್ನಿ, ಧ್ಯಾನ ಮಾಡಿರಿ, ಭಗವಂತನ ದರ್ಶನ ಪಡೆದು ಭಗವಂತನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬಹುದು. ಇದಿಷ್ಟು ನೀಲಕಂಠೇಶ್ವರ ದೇವಸ್ಥಾನದ ಅರ್ಚಕರ ಮಾತು. ಪ್ರಕೃತಿಯ ನಿಯಮಕ್ಕೆ ಮೌಢ್ಯಾಚರಣೆಯ ಅಡ್ಡ ಹೊಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಅರ್ಚಕರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರು, TV9 ಚಿತ್ರದುರ್ಗ.